ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಂದ ಮಾಡುವಂಥ ಒಂದು ಪಲ್ಯದ ರೆಸಿಪಿ ಅಥವಾ ಹುಳಿ ಅನ್ಬೋದು, ಸಾರು ಅನ್ಬೋದು, ಏನಾದರೂ ಅನ್ಬೋದು. ಇದಕ್ಕೆ ಮಾಡುವಂಥ ಒಂದು ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಮಲೆನಾಡು ಭಾಗದಾಗ ಮಾವಿನಕಾಯಿ ಸೀಸನ್ನಾಗ ಜಾಸ್ತಿಯಾಗಿ ಮಾಡುವಂಥ ಒಂದು ರೆಸಿಪಿ. ಇದನ್ನು ಒಂದು ಸರಿ ನಾನು ಮಾಡಿದ್ದೆ, ಭಾಳ ರುಚಿಯಾಗಿತ್ತು. ಇನ್ನೊಂದು ಸರಿ ಮಾಡುವಾಗ ಈ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರಾತು ಅಂತ ಇದ್ರದ್ದು ವಿಡಿಯೋ ಮಾಡತ್ತೀನಿ. ತಿನ್ನೋಕಂತ ಭಾಳ ರುಚಿಯಾಗಿರ್ತೈತಿ. ಅನ್ನ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಜೊತೆ ಮಸ್ತ್ ರುಚಿಯಾಗಿರ್ತೈತಿ ತಿನ್ನೋಕ್ಕೆ. ಸೊ ಈ ಮಾವಿನಕಾಯಿ ಸೀಸನ್ನ ಮುಗಿಯೋದ್ರಾಗ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ, ಭಾಳ ರುಚಿಯಾಗಿರ್ತೈತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ. ನಾನಿಲ್ಲಿ ಮಾವಿನಕಾಯಿ ಹುಳಿ ಮಾಡೋಕ್ಕೆ ಈಗ ತೋತಾಪುರಿ ಮಾವಿನಕಾಯಿ ಅಂತಾರಲ್ಲ, ಅಥವಾ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಗೋ ಮಾವಿನಕಾಯಿ ಏನು ಅಂತ ಕರೀತಾರೆ. ಇದು ಜಾಸ್ತಿ ಹುಳಿ ಇರೋದಿಲ್ಲ, ಆದರೆ ಎಳೆ ಮಾವಿನಕಾಯಿ ತೊಗೋಬೇಕು ಇದಕ್ಕೆ. ಮತ್ತು ಜಾಸ್ತಿ ಹುಳಿ ಇರೋ ಮಾವಿನಕಾಯಿ ತೊಗೋಬಾರ್ದು, ಹುಳಿ ಸ್ವಲ್ಪ ಕಡಿಮೆ ಇರೋ ಮಾವಿನಕಾಯಿನ ತೊಗೋಬೇಕು. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡೇನಿ. ಇದನ್ನೇ ಇದೆ ಸ್ವಲ್ಪ ಸಿಪ್ಪೆ ದಪ್ಪ ಇರಬಾರ್ದು, ತೆಳ್ಳಗೆ ಸಿಪ್ಪೆ ಇರೋದು ಮಾವಿನಕಾಯಿ ತೊಗೋಬೇಕು. ದಪ್ಪ ಸಿಪ್ಪೆ ಇದ್ದರೆ ಮೇಲಿಂದ ಸಿಪ್ಪೆ ತೆಗೆದುಬಿಡಬೇಕು. ಈಗ ನಾನು ತೊಗೊಂಡಿದ್ದು ಎಳೆ ಮಾವಿನಕಾಯಿ ಐತಿ, ಅದಕ್ಕೆ ನಾನು ಇದನ್ನು ಈ ರೀತಿ ಹೋಳನಾಗ ಕಟ್ ಮಾಡ್ಕೋತೇನೆ. ಈಗಿದೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮಾವಿನಕಾಯಿ ಹೋಳು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು, ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಜಾಸ್ತಿ ಬೆಲ್ಲ ಹಾಕೋಬೇಕು. ಈ ರೆಸಿಪಿಗೆ ಉಪ್ಪು, ಹುಳಿ, ಖಾರ, ಬೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಾಗಿತ್ತಂದ್ರೆ ಇದು ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ಅದನ್ನು ನಾವು ನೀರು ಹಾಕಿ ಬೆಲ್ಲ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಅದು ಒಂದು 5 ನಿಮಿಷ ಲೋ ಫ್ಲೇಮ್ನಾಗ ಕುದಿಸ್ಬೇಕು, ಭಾಳ ಕುದಿಸ್ಬಾರ್ದು. ಇಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ, ಅದಕ್ಕೆ 2 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರಿದು, ಆಮೇಲೆ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಕಡೆ ಯಾವ್ದು ಇರ್ತೈತಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡು, ಆಮೇಲೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ 1 ಟೀ ಸ್ಪೂನ್ ಅಷ್ಟೇ ಬಿಳಿ ಎಳ್ಳು ಹಾಕ್ಕೊಂಡು, ಬಿಳಿ ಎಳ್ಳು ಸ್ವಲ್ಪ ಚಟಪಟ ಅಂದ್ಕೂಲೇನ ತೆಗೆದುಬಿಡಬೇಕು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಬಟ್ಲಷ್ಟೇ ನಾನು ಹಸಿ ಕೊಬ್ಬರಿ ಹಾಕ್ಕೊಂಡೇನಿ. ಇದು ನೀರು ಹಾಕ್ಕೊಳ್ಳಾರ್ದ ಮೊದಲು ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಸಣ್ಣಗೆ ರುಬ್ಬಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಸಣ್ಣಗೆ ಪೇಸ್ಟ್ ಆಗೋ ಮಟ್ಟ ಇದನ್ನು ಈ ರೀತಿ ರುಬ್ಬಿ ತೊಗೋಬೇಕಾಗ್ತೈತಿ. ನಾನಿಲ್ಲೇ ಗುಂಡು ಮೆಣಸಿನ್ಕಾಯಿ ತೊಗೊಂಡೇನಿ, ಅದು ಸ್ವಲ್ಪ ಖಾರ ಜಾಸ್ತಿ ಇರ್ತೈತೆ ಅಂತ ಹೇಳಿ. ಇಲ್ಲಾಂದ್ರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಈಗ ಕುದಿಯೋತಿರೋ ಮಾವಿನಕಾಯಿ ಹೋಳಿಗೆ ಈ ಮಸಾಲೆನ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು, ಇಲ್ಲಿ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು, ಹುಳಿ, ಖಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿ ಚಲೋತ್ತಂಗೆ ಈಗ ಮುಚ್ಚಿ ಒಂದು ಕುದಿ ಬರೋ ಮಟ್ಟ, ಇಲ್ಲ ಸ್ವಲ್ಪ ಇದು ಗಟ್ಟಿ ಆಗಬೇಕು ಅಲ್ಲಿ ಮಟ್ಟ ಇದನ್ನು ಕುದಿಸ್ಬೇಕು ಲೋ ಫ್ಲೇಮ್ನಾಗ. ಇಷ್ಟು ಗಟ್ಟಿ ಆದರೆ ಸಾಕು. ಇದು ಇನ್ನೊಂದು ಸರಿ ಇದೆ ಚಲೋತ್ತಂಗೆ ಮಿಕ್ಸ್ ಮಾಡಿ ಇದಕ್ಕೆ ಮಸ್ತಾಗಿರೋ ಒಂದು ಒಗ್ಗರಣೆನ ಕೊಡೋಣಂತ. ಇಲ್ಲೇ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡೇನೆ ಒಂದು ಒಗ್ಗರಣೆ ಬಟ್ಲಕ್ಕೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಈ ಒಗ್ಗರಣೆನ ಈ ಕುದ್ದಿರುವಂಥ ಮಾವಿನಕಾಯಿಗೆ ಹಾಕಿ ಒಂದ್ಸರಿ ಚಲೋತ್ತಂಗೆ ಮಿಕ್ಸ್ ಮಾಡಿದ್ರೆ ನಮ್ಮದು ಮಾವಿನಕಾಯಿ ಹುಳಿ ಅಥವಾ ಮಾವಿನಕಾಯಿ ಸಾರು, ಅಥವಾ ಇದನ್ನು ಮಲೆನಾಡು ಭಾಗದಾಗ ಮಾವಿನಕಾಯಿ ಮೆಣಸುಗಾಯಿ ಅಂತ ಕರೀತಾರೆ. ಇಷ್ಟು ಮಾಡಿದ್ರೆ ಇದು ರೆಡಿ ಆಯ್ತು ನೋಡ್ರಿ. ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ಅನ್ನದ ಜೊತೆ, ಇಲ್ಲಾಂದ್ರೆ ರಾಗಿ ಮುದ್ದೆ, ಇಲ್ಲಾಂದ್ರೆ ಜೋಳದ ಮುದ್ದೆ ಜೊತೆನೂ ಭಾಳ ರುಚಿಯಾಗಿರ್ತೈತಿ. ಇದು ಒಂದು ನೆನ್ಪಿಟ್ಕೋಬೇಕು, ಇಲ್ಲಿ ಮಾವಿನಕಾಯಿ ಹೋಳು ಜಾಸ್ತಿ ಕುದಿಬಾರ್ದು, ಲೋ ಫ್ಲೇಮ್ನಾಗ ಒಂದು 5 ನಿಮಿಷ ಕುದಿಸಿರ್ಬೇಕಷ್ಟೆ, ಭಾಳ ಮೆತ್ತಗಾಗಿರಬಾರ್ದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಈಗ ತಿನ್ನೋಕೆ ಮಾವಿನಕಾಯಿ ಹುಳಿ ರೆಡಿ ಆಯ್ತು ನೋಡಿರಿ. ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗನೇ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.